ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರನ್ನ ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೂ ಕೂಡ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರನ್ನ ಹಾಕುವವರು ತಂದೆ ತಾಯಿಗಳು. ನೆನಪಿರಲಿ, ತಂದೆ ತಾಯಿಗಳು ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು. ಹಾಗಾಗಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳುವುದನ್ನ ಪ್ರತಿಯೊಬ್ಬರೂ ಕೂಡ ಕಲಿತುಕೊಳ್ಳಬೇಕು. ಫಲ ನೀಡುವ ಭೂಮಿಯಲ್ಲಿಯೇ ಬಿತ್ತನೆ ಮಾಡಬೇಕು. ಹಾಗೆಯೇ ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವವರ ಮುಂದೆಯೇ ಹಂಚಿಕೊಳ್ಳಬೇಕು. ನಿನ್ನನ್ನ ಅಳಿಸಿದವರು ಅಳುವ ಸಮಯವೂ ಕೂಡ ಬಂದೇ ಬರುತ್ತದೆ. ಕಾದು ನೋಡು, ಏಕೆಂದರೆ ನಾವು ಕಾಲದ ಮಧ್ಯೆ ಇದ್ದೇವೆ ಎನ್ನುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವಂತಹ ನಂಬಿಕೆ ಎನ್ನುವುದು ನಿಮ್ಮಲ್ಲಿ ಅಚಲವಾಗಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿದ್ದನ್ನು ಪಡೆದುಕೊಳ್ಳುತ್ತೀರಾ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದನ್ನು ಬಿಟ್ಟು ಬಿಡಿ. ವರ್ತಮಾನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ಈ ಜನರು ನೀವು ಮಾಡಿರುವ 1000 ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಇಲ್ಲವೋ, ಆದರೆ ನೀವು ಮಾಡುವಂತಹ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ಹೆಚ್ಚು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಬೆಲೆ ಇಲ್ಲದ ಮಾತುಗಳನ್ನು ಆಡಿ ನಿನ್ನ ಬೆಲೆಯನ್ನು ಏತಕ್ಕಾಗಿ ಕಳೆದುಕೊಳ್ಳುವೆ? ಅದರ ಬದಲು ಬಂದರೂ ಸಹ ಮೂಕನಂತೆ ಇರು. ಒಳ್ಳೆಯದು. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಈ 2 ಅಂಶಗಳನ್ನು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಸಾಧಕರಾಗಬೇಕಾದರೆ ಸೋಲಿಗೂ ಸಿದ್ಧನಿರಬೇಕು. ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆಯಲ್ಲಿ ಇರಬೇಕು. ಕ್ಷಮೆ ಕೇಳಿದ ತಕ್ಷಣ ನಮ್ಮದೇ ತಪ್ಪು ಅಂತಲ್ಲ, ಅದು ಅಹಂಕಾರವನ್ನು ಕೂಡ ಮೀರಿ ಸಂಬಂಧಕ್ಕೆ ನೀಡಿದಂತಹ ಗೌರವವೂ ಕೂಡ ಆಗಿರಬಹುದು ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಆದರೆ ಅದನ್ನು ಸ್ವೀಕರಿಸುವಂತಹ ಮನೋಧೋರಣೆ ಎನ್ನುವುದು ನಮ್ಮಲ್ಲಿ ಅಚಲವಾಗಿ ಇರಬೇಕಾದಂಥದ್ದು ಅವಶ್ಯಕ. ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಬ್ಬಂಟಿಯಾಗಿ ಬದುಕುವುದೇ ಒಳ್ಳೆಯದು. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಹಾಗೆಯೇ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯವನ್ನು ಕಳೆದರೆ ನಿನ್ನ ಜೀವನವೇ ವ್ಯರ್ಥವಾಗುತ್ತದೆ ಎನ್ನುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಯಾರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರೊಂದಿಗೆ ನಿಮ್ಮ ಜೀವನದ ಸಮಯವನ್ನು ಕಳೆಯಿರಿ. ಅದು ಅರ್ಥಗರ್ಭಿತವಾಗಿ ಇರುತ್ತದೆ. ಯಾರು ಎಷ್ಟೇ ನೀವು ಗೋಗರಿದರೂ ಕೂಡ ನಿಮ್ಮನ್ನು ಅರ್ಥೈಸಿಕೊಳ್ಳದೆ ಇರುವವರ ಬಳಿಯಲ್ಲಿ ಎಂದಿಗೂ ಕೂಡ ಇರುವುದಕ್ಕೆ ಹೋಗಲೇಬೇಡಿ. ಅದರಿಂದ ನಿಮ್ಮ ಭಾವನೆಗೆ ಧಕ್ಕೆಯನ್ನು ತರುತ್ತದೆ. ಕಷ್ಟದಲ್ಲಿ ತಾಳ್ಮೆ ಎನ್ನುವುದು ಇರಬೇಕು. ನಷ್ಟದಲ್ಲಿ ಸಹನೆ ಎನ್ನುವುದು ಇರಬೇಕು. ತೊಂದರೆಯಲ್ಲಿ ಶಾಂತ ರೀತಿಯ ಮನಸ್ಥಿತಿ ಎನ್ನುವುದು ಇರಬೇಕು. ದುಃಖದಲ್ಲಿ ಸಮಾಧಾನ ಅನ್ನುವುದು ಇರಬೇಕು. ಈ ಅಂಶಗಳು ಯಾರ ಬಾಳಿನಲ್ಲಿ ಇರುತ್ತವೆಯೋ ಯಾವ ಭಯವೂ ಕೂಡ ಅವರಿಗೆ ಇರುವುದಿಲ್ಲ. ನೀವು ಹೋಗುವ ದಾರಿಯನ್ನು ಬೇರೆಯವರಿಗೆ ಕೇಳಿ ತಿಳಿಯಬಹುದು, ಆದರೆ ಗುರಿ ಎನ್ನುವುದು ನಿಮ್ಮದೇ ಆಗಿರಬೇಕು ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಗುರಿ ನಿಮ್ಮದಾಗುವವರೆಗೂ ಕೂಡ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾವಾಗ ನೀವು ಶ್ರಮವನ್ನು ನಿರಂತರವಾಗಿ ಪಡುತ್ತೀರಿಯೋ ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಗುರಿ ಎನ್ನುವುದು ಈಡೇರಿಯೇ ಈಡೇರುತ್ತದೆ. ದೇವರು ನಿನಗಾಗಿ ಹೊಸ ಆರಂಭವನ್ನು ಕೊಟ್ಟಾಗ ಮತ್ತೆ ಹಳೆಯ ನೆನಪುಗಳನ್ನು ಮತ್ತೆ ಹಳೆಯ ತಪ್ಪುಗಳನ್ನೇ ಮಾಡುವುದಕ್ಕೆ ಹೋಗಬೇಡ. ಮನಸ್ಸನ್ನು ನೀನು ನಿಯಂತ್ರಿಸುತ್ತೀಯೋ ಅಥವಾ ಮನಸ್ಸು ನಿನ್ನನ್ನು ನಿಯಂತ್ರಿಸುತ್ತಿದೆಯೋ ಎನ್ನುವುದರ ಮೇಲೆ ನಿನ್ನ ಬುದ್ಧಿವಂತಿಕೆ ಎನ್ನುವುದು ನಿರ್ಧಾರ ಆಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ.
ನೀವು ಏಕೆ ಅನಗತ್ಯವಾಗಿ ಚಿಂತನೆಗಳನ್ನು ಮಾಡುತ್ತೀರಿ? ಯಾರಿಗಾಗಿಯೂ ಏಕೆ ಹೆದರುತ್ತಿದ್ದೀರಿ? ಯಾರು ನಿಮ್ಮನ್ನು ಇಲ್ಲಿ ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮ ಎನ್ನುವುದು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಈ ಜೀವನವೇ ಹಾಗೆ. ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದೇ ಇಲ್ಲ. ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಗುಮುಖದಿಂದ ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ನೀವು ಮಾಡಬೇಕಾಗಿರುವುದೆಲ್ಲವನ್ನ ಮಾಡಿ, ಆದರೆ ದುರಾಸೆಯಿಂದ ಅಲ್ಲ, ಅಹಂಕಾರದಿಂದ ಅಲ್ಲ, ಕಾಮದಿಂದ ಅಲ್ಲ, ಅಸೂಹೆಯಿಂದ ಅಲ್ಲ, ಬದಲಾಗಿ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ. ಆಗ ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ನೀವು ಏನೇ ಮಾಡಿದರೂ ಕೂಡ ಅದರ ಹಿಂದೆ ಬಲವಾದ ಕಾರಣ ಎನ್ನುವುದು ಇರಬೇಕು. ಇಲ್ಲವೆಂದರೆ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಅಸಾಧ್ಯವಾದೀತು. ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಸಾಧ್ಯವಾಗುತ್ತದೆ. ಎಲ್ಲವನ್ನ ನೀವು ಅಂದುಕೊಂಡಂತೆ ಮಾಡುತ್ತಾ ಮುಂದುವರಿಸುವುದನ್ನು ಕಲಿತುಕೊಳ್ಳಿ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನರಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ಎನ್ನುವುದು ತನ್ನಿಂದ ತಾನೇ ಸಿಗುವುದಕ್ಕೆ ಸಾಧ್ಯವಾದೀತು. ಕೆಲಸಕ್ಕೆ ಬಾರದವರ ಮಾತುಗಳಿಗೆ ನೀವು ತಲೆಯನ್ನು ಕೆಡಿಸಿಕೊಂಡು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ನೀವು ಕಳೆದುಕೊಳ್ಳುತ್ತೀರಾ? ಯಾವ ವ್ಯಕ್ತಿಯು ತನ್ನವರನ್ನು ತುಳಿಯಲು ಅನ್ಯರಿಂದ ಸಲಹೆಯನ್ನು ಪಡೆಯುತ್ತಾನೆಯೋ, ಆ ಒಂದು ಕೆಲಸಕ್ಕೆ ಆರಂಭವನ್ನು ಕೊಡುತ್ತಾನೆಯೋ, ಅದೇ ದಿನವೇ ಆ ವ್ಯಕ್ತಿಯ ಪತನ ಎನ್ನುವುದು ಆರಂಭವಾಗುತ್ತದೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆಯಿಂದ, ಪ್ರಾಮಾಣಿಕತೆಯಿಂದ, ಗೆಳೆತನ, ಪ್ರೀತಿ, ವಿಶ್ವಾಸದಿಂದ ಗಳಿಸಿ. ಹಣ, ಆಸ್ತಿ, ಅಂತಸ್ತುಗಳನ್ನು ಯಾರು ಬೇಕಾದರೂ ಕೂಡ ಗಳಿಸುತ್ತಾರೆ. ಆದರೆ ಪ್ರೀತಿ, ಗೆಳೆತನ, ಪ್ರಾಮಾಣಿಕತೆ, ಮಾನವೀಯತೆಯ ಮೌಲ್ಯಗಳಿಂದ ನೀವು ಕಳೆಯಬೇಕಾಗಿರುವುದು ತುಂಬಾ ಅವಶ್ಯಕ ಎನ್ನುವುದನ್ನು ಮರೆಯಬೇಡಿ. ಯಾವಾಗಲೂ ಕೂಡ ಧರ್ಮಯುತವಾಗಿರುವಂತಹ ಅಂಶವನ್ನೇ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಎಂತಹ ಕಠಿಣವಾಗಿರುವಂತಹ ಸಮಸ್ಯೆಗೆ ನೀವು ಒಳಗಾದರೂ ಕೂಡ ನಿಮ್ಮನ್ನು ಧರ್ಮ ಎನ್ನುವುದು ರಕ್ಷಣೆಯನ್ನು ಮಾಡುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಎದುರುಗಡೆ ಹೋರಾಡುವ ಶತ್ರುವನ್ನು ಕ್ಷಮಿಸಿ ಬಿಡಬಹುದು, ಆದರೆ ಜೊತೆಯಲ್ಲಿಯೇ ಇದ್ದುಕೊಂಡು ನಂಬಿಕೆಯನ್ನು ಕೊಂದವರನ್ನು ಮಾತ್ರ ಕ್ಷಮಿಸುವುದಕ್ಕೆ ಹೋಗಲೇಬಾರದು. ಧರ್ಮದ ಸರಳವಾಗಿರುವಂತಹ ವಿವರಣೆ ಅಂದರೆ ನಮ್ಮಿಂದಾಗಿ ಬೇರೆ ಯಾವುದೇ ಆತ್ಮವೂ ಕೂಡ ದುಃಖಿಸುವುದಕ್ಕೆ ಹೋಗಬಾರದು. ಅದೇ ನಿಜವಾದ ಧರ್ಮ. ಆ ರೀತಿಯಾಗಿ ನಿಮ್ಮ ವರ್ತನೆ ಎನ್ನುವುದು ಇದ್ದಾಗ ನೀವು ಎಂತಹ ಕಠಿಣವಾಗಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಿಮ್ಮನ್ನು ಧರ್ಮವೇ ರಕ್ಷಣೆಯನ್ನು ಮಾಡುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಕರ್ಮ ಮಾಡುವ ಅಧಿಕಾರ ನಿಮಗೆ ಇದೆ. ಫಲ ಬಯಸಬೇಡ. ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಫಲ ಎನ್ನುವುದು ಭಗವಂತ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡ. ಕರ್ಮವನ್ನು ನೀನು ಬಯಸಿದಂತೆ ಮಾಡುತ್ತಾ ಮುಂದುವರಿ. ಏನಕ್ಕೂ ಕೂಡ ನೀನು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಒಣಗಿರುವ ಹೂವನ್ನು ನೋಡಿ ಅರಳಿರುವಂತಹ ಹೂವು ನಗಬಹುದು, ಆದರೆ ಅದು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬಾಡುವ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ. ಯಾರಿಗೂ ಕೂಡ ನೀವು ಜೀವನದಲ್ಲಿ ಎಂತಹ ದೊಡ್ಡದಾಗಿರುವಂತಹ ಹಂತಕ್ಕೆ ಏರಿದರೂ ಕೂಡ ಅಹಂಕಾರವನ್ನು ಪಡುವುದಕ್ಕೆ, ಅಹಂಕಾರವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ಅಹಂಕಾರ ಎನ್ನುವುದು ನಿಮಗೆ ಬಂದರೆ ನೀವು ಎಂತಹ ದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ನೀವು ಪಾತಾಳಕ್ಕೆ ಬೀಳುವುದು ಮಾತ್ರ ಖಚಿತ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ. ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಎನ್ನುವುದು ಅಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನೂ ಬಯಸದೆ ಇರುವುದೇ ಸೌಖ್ಯ ಎನ್ನುವುದನ್ನು ಮಾತ್ರ ಮರೆಯಬೇಡ. ಯಾರು ಯಾವಾಗ ಹೇಗೆ ಬೇಕಾದರೂ ಕೂಡ ವರ್ತನೆಯನ್ನು ತೋರಿಸಬಹುದು. ಈ ಪ್ರಪಂಚವೇ ಹಾಗಿದೆ. ಇಲ್ಲಿ ಅವರ ಅವಶ್ಯಕತೆಗಳಿಗೆ ಮಾತ್ರ ಬೆಲೆ ಎನ್ನುವುದು ಇದೆ. ಯಾವಾಗ ನಿಮ್ಮಿಂದ ಅವರಿಗೆ ಆಗಬೇಕಾಗಿರುವಂತಹ ಅವಶ್ಯಕತೆ ಪೂರ್ಣಗೊಳ್ಳುತ್ತದೆಯೋ ಆಗ ಅವರು ನಿಮ್ಮನ್ನು ತೊರೆದು ಹೋಗುವುದಕ್ಕೆ ಹಿಂದೆ ಮುಂದೆ ನೋಡುವುದೇ ಇಲ್ಲ.
ಒಬ್ಬ ದುಷ್ಟ ಕೆಟ್ಟದ್ದಾಗಿ ಗೌರವ ಇಲ್ಲದೆ ಮಾತನಾಡುತ್ತಾ ಇದ್ದಾನೆ ಅಂದರೆ ಆತ ಅಂತರಂಗದಲ್ಲಿ ತುಂಬಾನೇ ಭಯಭೀತಿಗೆ ಒಳಗಾಗಿದ್ದಾನೆ ಎಂದೇ ಅರ್ಥ. ಅಂಥದ್ದರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಕೂಡ ಅವರ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಅಂಥ ಆತ್ಮವಿಶ್ವಾಸವೇ ಇರುವುದಿಲ್ಲ ಎನ್ನುವುದನ್ನು ಮರೆಯಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಅದೆಂತಹ ಪರಿಸ್ಥಿತಿ ಎನ್ನುವುದು ಜೀವನದಲ್ಲಿ ಉದ್ಭವ ಆದರೂ ಕೂಡ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ದೇವರು ಇದ್ದಾನೆ. ದೇವರು ಯಾರಿಗೆ ಯಾವಾಗ ಏನನ್ನ ಕೊಡಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ದೇವರ ಮೇಲೆ ನಂಬಿಕೆಯನ್ನು ಇಡಿ. ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಜೀವನದಲ್ಲಿ ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಆಗುವುದಕ್ಕೆ ಸಾಧ್ಯವೇ ಇಲ್ಲ, ನಿಜ. ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಒಳ್ಳೆಯದು ಅಂತೂ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಹೀಗಾಗಿ ಈ ದಿನ ಹಾಳು, ಈ ದಿನ ಒಳ್ಳೆಯದು ಎಂಬ ಭಾವನೆ ಎನ್ನುವುದು ಬೇಡವೇ ಬೇಡ. ಇಂದು ನಾವು ಬೆಳಗ್ಗೆ ಎದ್ದಿದ್ದೇವೆ ಅಂದರೆ ನಾವು ಇವತ್ತಿನ ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ಇಂದು ದಿನವೆಲ್ಲವೂ ಕೂಡ ನಾನು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವ ಯಾವ ಕೆಲಸಗಳನ್ನು ಮಾಡಬಾರದು, ನನ್ನ ಗುರಿ ಎನ್ನುವುದು ಈಡೇರಬೇಕಾದರೆ ನನ್ನ ಪ್ರಯತ್ನ ಎನ್ನುವುದು ಯಾವ ರೀತಿಯಾಗಿ ಇರಬೇಕು ಎನ್ನುವಂತಹ ಪ್ರಜ್ಞೆ ನಿಮ್ಮಲ್ಲಿ ಮೂಡಿದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಕಷ್ಟಗಳು ಮನುಷ್ಯನಿಗೆ ಬಾರದೆಯೇ ಮರಕ್ಕೆ ಬರುತ್ತದೆಯೇ ಹೇಳಿ? ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ನಿಮಗೆ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಅರ್ಥ ಎನ್ನುವುದು ಎಲ್ಲಿದೆ ಹೇಳಿ? ಧೈರ್ಯದಿಂದ ಸಂಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನಿಡಿ. ಖಂಡಿತವಾಗಿಯೂ ಕೂಡ ಅವನು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟೇ ಕೊಡುತ್ತಾನೆ. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವ ಆದರೂ ಕೂಡ ನಾವು ಹೆದರುವುದಕ್ಕೆ ಹೋಗಲೇಬಾರದು. ಆ ಸಮಸ್ಯೆಯನ್ನು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದಿಲ್ಲ. ಉತ್ತಮವಾಗಿರುವಂತಹ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತುಗಾರಿಕೆ, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಗಳಿಂದ ಪುಣ್ಯ ಎನ್ನುವುದು ನಮಗೆ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಒಳ್ಳೆಯದು ಇನ್ನೊಬ್ಬರಿಗೆ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ನಿಮ್ಮಿಂದ ಇನ್ನೊಬ್ಬರ ಜೀವನ ಎನ್ನುವುದು ಹಾಳಾಗುವುದಕ್ಕೆ ಹೋಗಲೇಬಾರದು. ಸರ್ವ ಸಮಸ್ಯೆಗಳು ಹಣದಿಂದಲೇ ಪರಿಹಾರವಾಗುತ್ತದೆ ಎನ್ನುವುದು ಮೂರ್ಖತನ. ಹಣ ಕೇವಲ ವ್ಯಾವಹಾರಿಕ ಸಮಸ್ಯೆಗಳಿಗೆ ಮಾತ್ರ ಅದು ಪರಿಹಾರವನ್ನು ನೀಡಬಹುದು. ಆದರೆ ಭಾವನಾತ್ಮಕವಾಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಒಳ್ಳೆಯ ಗುಣ ಎನ್ನುವುದು ಅತ್ಯಮೂಲ್ಯವಾಗಿ ಬೇಕಾಗಿದೆ ಎನ್ನುವುದನ್ನು ಮಾತ್ರ ನೀವು ಮರೆಯುವುದಕ್ಕೆ ಹೋಗಲೇಬಾರದು. ಅತಿ ದೊಡ್ಡ ಸಂಪತ್ತು ಅಂದರೆ ಜ್ಞಾನ, ಬಲವಾದ ಆಯುಧ ಅಂದರೆ ತಾಳ್ಮೆ, ಉತ್ತಮ ರಕ್ಷಣೆ ಅಂದರೆ ಸತ್ಯ, ಅತ್ಯಂತ ಒಳ್ಳೆಯ ಔಷಧಿ ಅಂದರೆ ಅದು ನಗು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ನಾವು ಏನನ್ನೂ ಕೂಡ ದುಡ್ಡಿಲ್ಲದೆ ಪಡೆದುಕೊಳ್ಳಬಹುದು. ಹಾಗಾಗಿ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಿ. ನಿಮ್ಮ ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ದೇವರು ಇದ್ದಾನೆ, ಆದರೆ ನೀವು ಯಾವುದರ ಮೇಲೆ ಹೇಗೆ ಅದನ್ನು ನಂಬುತ್ತೀರಾ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ದೇವರು ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡುತ್ತಿದ್ದಾನೆ. ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಅವನು ಕಾಣದೆಯೇ ಸಹಕಾರವನ್ನು ಮಾಡುತ್ತಾನೆ. ನಿಮ್ಮ ಕೆಟ್ಟ ಕೆಲಸಗಳಿಗೆ ಅವನು ಕಾಣದೆಯೇ ಎಲ್ಲವನ್ನ ಮುಗಿಸಿ ಮುಂದೆ ಒಂದು ದಿನ ನಿಮ್ಮ ಕೆಟ್ಟತನದಿಂದ ನೀವು ಸರ್ವನಾಶವಾಗುವಂತೆ ಮಾಡುತ್ತಾನೆ. ಹೊರಗಿನ ಅಲಂಕಾರಕ್ಕಿಂತ ಒಳಗೆ ಇರುವಂತಹ ಗುಣ ಬಹಳನೇ ಮುಖ್ಯವಾಗುತ್ತದೆ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದಂತಹ ಮಣ್ಣಿನ ಮಡಕೆ ಎನ್ನುವುದು ಹೆಚ್ಚು ಮೌಲ್ಯಯುತವಾಗಿರುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಜೀವನದಲ್ಲಿ ಹೋಗಲೇಬೇಡಿ. ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಲ್ಲಿಯೇ ಅವರಿಗೆ ಶತ್ರುಗಳ ಅಗತ್ಯವೇ ಇರುವುದಿಲ್ಲ. ಅವರು ತಮ್ಮಿಂದ ತಾವೇ ಸರ್ವನಾಶವಾಗುತ್ತಾರೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ಹಾಗಾಗಿ ಅತಿ
ಅತಿಯಾದ ಕೋಪ ಎನ್ನುವುದು ಇರಲೇಬಾರದು. ಜೀವನದಲ್ಲಿ ಎಂತಹ ಹಂತಕ್ಕೆ ಏರಿದರೂ ಕೂಡ ಅಹಂಕಾರ ಎನ್ನುವುದು ಮನುಷ್ಯನಿಗೆ ಇರಲೇಬಾರದು. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನ ಎನ್ನುವುದು ನಿಮ್ಮ ಜೀವನದಲ್ಲಿಯೂ ಕೂಡ ಬಂದೇ ಬರುತ್ತದೆ. ಅಹಂಕಾರವನ್ನು ತ್ಯಾಗ ಮಾಡುವುದನ್ನು ಕಲಿತುಕೊಳ್ಳಿ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಎಂದು ನೊಂದಿಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟು ಇರುತ್ತದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಕೂಡ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆ, ಇಷ್ಟಪಟ್ಟು ಮಾಡುವಂತಹ ದೈವ ಭಕ್ತಿ ಯಾರನ್ನು ಯಾವತ್ತಿಗೂ ಕೂಡ ಕೈ ಬಿಡುವುದೇ ಇಲ್ಲ. ಮನುಷ್ಯನು ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ, ಆದರೆ ದೇವರ ಒಂದು ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಎನ್ನುವುದು ಮುಖ್ಯ. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸುವುದಕ್ಕೆ ಹೋಗಬೇಡಿ. ನಾಳೆ ಅವನು ನಿಮ್ಮ ಶತ್ರುವು ಕೂಡ ಆಗಬಲ್ಲದು. ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷ ಮಾಡುವುದಕ್ಕೆ ಹೋಗಲೇಬೇಡಿ. ನಾಳೆ ಅವನು ನಿಮ್ಮ ಮಿತ್ರನೂ ಕೂಡ ಆಗಬಲ್ಲನು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದು ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಇಂದಿನ ಪರಿವರ್ತನೆಗಳಿಗೆ ತಕ್ಕಂತೆ ನಿಮ್ಮ ಜೀವನ ಶೈಲಿ ಎನ್ನುವುದು ರೂಪಿತವಾಗಬೇಕು. ನೀನು ಯಾರನ್ನೂ ಕೂಡ ಅತಿಯಾಗಿ ನಂಬುತ್ತೀಯೋ ಅವರಿಂದಲೇ ನಿನಗೆ ಜೀವನದಲ್ಲಿ ಮೋಸವಾಗುತ್ತದೆ. ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗೆ ಇದ್ದರೂ ಕೂಡ ಅವರು ಇಷ್ಟಪಟ್ಟೇ ಪಡುತ್ತಾರೆ. ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ಕೂಡ ಅವರು ನಮ್ಮಿಂದ ದೂರವಾಗಿ ಬಿಡುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನವೇ ಹಾಗೆ. ಇಲ್ಲಿ ಯಾರು ಯಾವಾಗ ಹೇಗೆ ತಮ್ಮ ಮುಖವಾಡವನ್ನು ಕಳಿಸುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಣ ಎನ್ನುವುದು ಜನರನ್ನು ಅಪರೂಪಕ್ಕೆ ಒಳಗೊಳ್ಳುವಂತೆ ಮಾಡಬಹುದು. ಬಹುಪಾಲು ಸಂದರ್ಭಗಳಲ್ಲಿ ಜನರ ನಡುವೆ ಬಿರುಕನ್ನೇ ಮೂಡಿಸುತ್ತದೆ. ಹಣ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬಾರದು. ಗುರಿಯಿದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು. ಗುರಿಯಿಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥ. ಗುರಿ ಹಾಗೂ ಪ್ರಯತ್ನ ಎರಡು ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಗುರಿ ಇರುವುದು ಎಲ್ಲರಿಗೂ ಕೂಡ ಇರುತ್ತದೆ. ಆದರೆ ಆ ಗುರಿಗೆ ತಕ್ಕರಾಗಿರುವಂತಹ ಪ್ರಯತ್ನ ಎನ್ನುವುದು, ಸಕಲದಾಗಿರುವಂತಹ ಪ್ರಯತ್ನ ಎನ್ನುವುದು ಯಾರಲ್ಲಿ ಮೈಗೂಡಿಸಿಕೊಂಡು ಇರುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾದೀತು. ನೀವು ಎಲ್ಲವನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಿದರೆ ನೀವು ಯಾರನ್ನೂ ಕೂಡ ಮೆಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನೀವು ನಡೆಸುವುದು ಅಸಾಧ್ಯ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಏಳಿಗೆ ಎನ್ನುವುದು ನಿಮ್ಮ ಮೇಲೆಯೇ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಕೂಡ ಅಲ್ಲ. ಸರಳತೆಯಿಂದಾಗಿದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಜೀವನದಲ್ಲಿ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿಯನ್ನು ರೂಪಿಸುತ್ತದೆ. ಕ್ಷಣಿಕ ಸಿಕ್ಕಂತಹ ಯಶಸ್ಸು ವ್ಯಕ್ತಿಗೆ ಅಹಂಕಾರವನ್ನು ತಂದು ಕೊಡುತ್ತದೆ. ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವನಿಗಿಂತ ಚೆನ್ನಾಗಿ ಪಾಠವನ್ನು ಹೇಳಬಲ್ಲನು ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದವನ್ನು ಮಾಡುವುದಕ್ಕೆ ಹೋಗಬೇಡಿ. ಅವರು ನಿಮ್ಮ ಅಭಿಪ್ರಾಯವನ್ನು ಒಪ್ಪುವುದೇ ಇಲ್ಲ. ಅವರ ನಿಲುವುಗಳನ್ನು ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಎರಡೂ ಕೂಡ ಹಾಳಾಗುತ್ತದೆ. ಯಾರಾದರೂ ಮೋಸ ಹೋದಾಗ ಆ ವ್ಯಕ್ತಿಯು ಸಮಾಧಾನಗೊಳ್ಳುವುದು ಹಣವನ್ನು ಕಳೆದುಕೊಂಡಿದ್ದಕ್ಕಾಗಿ ಅಲ್ಲ, ಬದಲಿಗೆ ಅವರನ್ನು ಯಾರಾದರೂ ಮೋಸಗೊಳಿಸುವಷ್ಟು ಮೂರ್ಖರಾಗಿದ್ದೇನೆ ಎಂದು ಆತನು ಅರಿತುಕೊಂಡಾಗ ಮಾತ್ರ ಅವನು ದುಃಖಕ್ಕೆ ಒಳಗಾಗಿ ಇರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ದುಃಖ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತದೆ. ಆದರೆ ನಿಮಗೆ ಮೋಸ ಮಾಡಿರುವಂತಹ ವ್ಯಕ್ತಿಗೂ ಕೂಡ ಮೋಸ ಮಾಡುವವರು ಈ ಜಗತ್ತಿನಲ್ಲಿ ಇರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ನೊಣಗಳು ತಮ್ಮ ಸುಂದರವಾಗಿರುವಂತಹ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿ ಇರುವಂತಹ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾ ಇರುತ್ತಾರೆ. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯ ಇರುವುದು. ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಗಳನ್ನು ಅಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಯಾಗಿ ಇರಬೇಕು. ಹಣ, ಸಂಪತ್ತು, ಗೆಳೆತನ, ಬಾಂಧವ್ಯ ಇವೆಲ್ಲವನ್ನ ಕೆಳೆದರೂ ಬದುಕಬಹುದು.
ಆದರೆ ನೆನಪಿಡಿ, ನಿನ್ನನ್ನೇ ನೀನು ಕಳೆದುಕೊಂಡರೆ ಬದುಕುವುದು ತುಂಬಾ ಕಷ್ಟಕರವಾಗಿ ಇರುತ್ತದೆ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಏನೇ ಆದರೂ ಕೂಡ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸಕ್ಕೆ ನೀವು ತಲೆಬಾಗಿದರೆ ಬೇರೆ ಯಾರಿಗೂ ಕೂಡ ತಲೆಬಾಗುವ ಅವಶ್ಯಕತೆಯೇ ಇರುವುದಿಲ್ಲ. ಅದೇ ನಿಮ್ಮ ಕೆಲಸವನ್ನು ನೀವು ಕಡೆಗಣಿಸಿದರೆ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ಮನುಷ್ಯ ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ, ಸಾಯುತ್ತಾನೆ. ಆದರೂ ಜೀವನ ಪರ್ಯಂತ ಮುಹೂರ್ತದ ಬೆನ್ನನ್ನೇ ಹತ್ತಿ ಹೋಗುತ್ತಾನೆ. ಎಂತಹ ವಿಪರ್ಯಾಸವಾದರೂ ಕೂಡ ಇದು ಸತ್ಯ. ಜೀವನದಲ್ಲಿ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿ ಇರಿ. ಹಣ ಬಂದಾಗ ಸರಳವಾಗಿ ಇರಿ. ಅಧಿಕಾರ ಸಿಕ್ಕಾಗ ವಿನಯದಿಂದ ಇರಿ ಮತ್ತು ಕೋಪಗೊಂಡಾಗ ಶಾಂತವಾಗಿ ಇರಿ. ಇದನ್ನೇ ಜೀವನದ ಪರಿಪಾಠ ಎಂದು ಕರೆಯುತ್ತಾರೆ. ಯಾರು ನಿಮಗಾಗಿ ಕಾಯುತ್ತಾರೆಯೋ ಅವರಿಗಾಗಿ ಬದುಕು. ಯಾರು ನಿಮಗಾಗಿ ಅಳುತ್ತಾರೆಯೋ ಅವರನ್ನು ನಗಿಸಿ. ಯಾರು ನಿಮಗಾಗಿ ಪ್ರತಿಕ್ಷಣವೂ ಕೂಡ ಹಂಬಲಿಸುತ್ತಾರೆಯೋ ಅವರನ್ನು ನೀವು ನಿಜವಾಗಿಯೂ ಪ್ರೀತಿಸಿ. ಚಿಂತೆ ಎಂದರೆ ತೊಂದರೆಗಳಿಗೆ ಮುಂಚಿತವಾಗಿಯೇ ಪಾವತಿಸುವ ಬಡ್ಡಿ. ಆದ್ದರಿಂದ ನಿಮ್ಮ ಭವಿಷ್ಯಕ್ಕಾಗಿ ಎಂದಿಗೂ ಕೂಡ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಪ್ರಸ್ತುತವನ್ನು ಆನಂದಿಸುವುದನ್ನು ಕಲಿತುಕೊಳ್ಳಿ. ಆಗ ಜೀವನದಲ್ಲಿ ನೀವು ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.